ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮಾಡಿಸ್ಕೊತಿರೋದು ಬಂದು ಬ್ರೈಡಲ್ ಮೇಕಪ್. ಸೊ ಅದಕ್ಕೆ 9:30 ಹಾಗೆ ಮೇಕಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ನಾವು ಅಂದ್ಕೊಂಡ್ವಿ ಇವತ್ತು 2 ಕಾಸ್ಟ್ಯೂಮ್ಸ್ನ ವೇರ್ ಮಾಡಬೇಕು ಅಂತ. ಒಂದು ಬಂದು ಟ್ರೆಡಿಷ್ನಲ್, ಇನ್ನೊಂದು ಬಂದು ವೆಸ್ಟರ್ನ್ ಅಂತ ಹೇಳಿ ಎರಡು ಸೇರಿಸಿ ಒಂದೇ ದಿನ ಶೂಟ್ ಮಾಡೋಣ ಅಂದ್ಕೊಂಡು. ಸೊ ಬೇಗ 9:30 ಹಾಗೆ ರೆಡಿ ಆಗೋ ಕೂತ್ಕೊಂಡ್ವಿ. ಆ್ಯಂಡ್ ಫಸ್ಟು ನಾನು ಇವತ್ತು ಸ್ಕ್ರ್ಯಾಚಿಂದ ಗೋಲ್ಡ್ವರೆಗೂ ನನ್ನ ಮೇಕಪ್ ಹೇಗಾಗುತ್ತೆ ಅಂತ ಎಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಕ್ಚುಲಿ ನನ್ನ ಮಾಯ್ಶ್ಚರೈಸರ್ ಹಾಕಿದ್ದು ಫಸ್ಟು ಸ್ಟೆಪ್ಸ್ ಎಲ್ಲನೂ ರೆಕಾರ್ಡ್ ಮಾಡ್ಕೊಂಡಿದ್ದೆ, ಆದರೆ ಅದು ಸರಿಯಾಗಿ ಕ್ಯಾಪ್ಚರ್ ಆಗಿರಲಿಲ್ಲ ಬಿಕಾಸ್ ಆಫ್ ನನ್ನ ಟ್ರೈಪೋಡ್ ಸೊಟಾಪಟ ಇಟ್ಟಿದ್ದಕ್ಕೆ. ಸೊ ಇಟ್ಸ್ ಓಕೆ, ಎಲ್ಲಿಂದ ಕ್ಲಿಪ್ಪಿಂಗ್ಸ್ ಇದೆಯೋ ಅಲ್ಲಿಂದನೇ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಥರ ಮೇಕಪ್ ಎಲ್ಲ ಮಾಡಿಸ್ಕೊತಾ ಇರೋದು ನಾನು ಫಸ್ಟ್ ಟೈಮ್. ಶೂಟೆಲ್ಲ ಮಾಡಿಸ್ಕೊಂಡೋಗಿದ್ದೆ, ಅಂದರೆ ಸಿಂಪಲ್ ಮೇಕಪ್ ಎಲ್ಲ ಹಾಕ್ಕೊಂಡು. ಆದರೆ ಈ ಥರ ಲೈಕ್ ಬ್ರೈಡಲ್ ಮೇಕಪ್ ಎಲ್ಲ ಹಾಕೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ಹಾಕ್ಕೊಳ್ತಾ ಇರೋದು. ಸೊ ನಾನು ಎಕ್ಸೈಟೆಡ್ ಆಗಿ ಎಲ್ಲನೂ ಕೇಳ್ತಾ ಇದ್ದೆ. ಈವನ್ ನನಗೆ ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ರು, ಆ ಪ್ರಾಡಕ್ಟ್ ಬೆನಿಫಿಟ್ ಏನು, ಅದರಿಂದ ನನಗೆ ಯಾವ ಥರ ನನ್ನ ಸ್ಕಿನ್ಗೆ ಮ್ಯಾಚ್ ಆಗುತ್ತೆ, ಆ್ಯಂಡ್ ಇದು ಯಾವ ಸ್ಟೆಪ್ ಆದಮೇಲೆ ಈ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅಂತ ಎಲ್ಲನೂ ನಾನು ತಿಳ್ಕೊಳ್ತಾ ಇದ್ದೆ. ಯಾಕಂದರೆ ನೆಕ್ಸ್ಟ್ ಟೈಮ್ ನಾನೇನಾದರೂ ಮೇಕಪ್ ಮಾಡ್ಕೊಬೇಕು ಅಂತ ಅನಿಸಿದ್ರೆ ಸೊ ನನಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಈವನ್ ಅವರು ಕೂಡ ನನಗೆ ಸ್ಕಿನ್ಗೆ ಮ್ಯಾಚ್ ಆಗೋ ಥರದ್ದೇ ಎಲ್ಲನೂ ಫೌಂಡೇಶನ್ ಎಲ್ಲ ಟ್ರಯಲ್ ಮಾಡಿ ಹಾಕ್ತಾಯಿದ್ರು. ನನಗೆ ತುಂಬಾ ಕಂಫರ್ಟಬಲ್ ಆಗಿತ್ತು. ಆ್ಯಂಡ್ ಯಾವುದು ಕೂಡ ಬೂದಿ ಥರ ಆಗಿರ್ಬೋದು, ಆ್ಯಂಡ್ ಜಾತ್ರೆ ಥರ ಏನು ಅನ್ನಿಸ್ತಾ ಇರಲಿಲ್ಲ ನನಗೆ. ಇಟ್ಸ್ ಓಕೆ, ಫೈನ್ ಅನ್ನಿಸ್ತು, ನೀಟಾಗಿ ನನ್ನ ಸ್ಕಿನ್ಗೆ ಸೆಟ್ ಆಯಿತು. ಆ್ಯಂಡ್ ಫೈನಲಾಗಿ ನಾನು ಇವಾಗ ಲ್ಯಾಶಸ್ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ನನಗೆ ಆಲ್ರೆಡಿ ದೊಡ್ಡ ಲ್ಯಾಶಸ್ ಇರೋದ್ರಿಂದ ಸ್ವಲ್ಪ ನನಗೆ ಕಷ್ಟ ಆಯಿತು ಅದು ಹಾಕೋಕ್ಕೆ. ಬಟ್ ಫೈನಲಿ ಹಾಕ್ಕೊಂಡೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನನಗೆ ಮೇಕಪ್ ಮಾಡ್ತಾ ಇರೋದು ಬಂದು ನನ್ನ ಕಸಿನು. ಇವ್ರದ್ದು ಬಂದು BSc ಫ್ಯಾಷನ್ ಡಿಸೈನಿಂಗ್ ಕಂಪ್ಲೀಟ್ ಆಗಿದೆ, ಆ್ಯಂಡ್ ಹಾಗೆ ಮೇಕಪ್ ಕೋರ್ಸ್ನ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇವ್ರದ್ದೇ ಆದಂಥ ಒಂದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಮೇಕ್ ಓವರ್ ಬೈ ಚೈತ್ರ ಶೈನ್ ಆ್ಯಂಡ್ ಲೈಟ್ ಅಂತ ಹೇಳಿ. ನೀವು ಈ ಪೇಜ್ಗೆ ಹೋಗಿ ಚೆಕ್ ಮಾಡ್ಬೋದು. ಆ್ಯಂಡ್ ಹಾಗೆ ಇಲ್ಲಿ ಮೇಲ್ಗಡೆ ಸ್ಕ್ರೀನ್ ಇದೆಯಲ್ವ, ಅದರಲ್ಲಿ ಕೂಡ ನಂಬರ್ ಬರ್ತಿದೆ, ಆ ನಂಬರ್ಗೂ ಕೂಡ ನೀವು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ನಂಬರ್ ಹಾಕಿರ್ತೀನಿ. ನಿಮ್ಗೆ ಯಾವುದೇ ರೀತಿಯಾದಂತಹ ಬ್ರೈಡಲ್ ಮೇಕಪ್ ಆಗಿರ್ಬೋದು, ಪ್ರೀ ವೆಡ್ ಮೇಕಪ್ ಆಗಿರ್ಬೋದು, ಆ್ಯಂಡ್ ಯಾವುದಾದ್ರೂ ಬರ್ಡೇ ಪಾರ್ಟೀಸ್ ಆಗಿರ್ಬೋದು, ಏನಾದರೂ ಎನಿಥಿಂಗ್ ಸ್ಪೆಷಲ್, ನಿಮ್ಗೆ ಏನಾದರೂ ಫೆಸ್ಟಿವಲ್ಸ್ಗಾಗಿರ್ಬೋದು, ಎಲ್ಲದಕ್ಕೂ ನೀವು ಇವ್ರ ಹತ್ರ ಮೇಕಪ್ ಮಾಡಿಸ್ಕೊಬೋದು. ಆ್ಯಂಡ್ ಅಫೋರ್ಡಬಲ್ ಆಗಿ ಮಾಡಿಕೊಡ್ತಾರೆ, ಆ್ಯಂಡ್ ಈಸಿಯಾಗಿ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಫೈನಲಿ ಮೇಕಪ್ ಕಂಪ್ಲೀಟ್ ಆಯಿತು. ಇವಾಗ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಮಾಡ್ತಾ ಇದ್ದಾರೆ. ಸೊ ಮೇಕಪ್ ಎಲ್ಲ ನೀಟಾಗಿ ಸೆಟ್ ಆಗೋ ಥರ. ನನ್ನ ಹೇರ್ ಸ್ಟೈಲ್ ಆಗಿರ್ಬೋದು, ನನ್ನ ಮೇಕಪ್ ಆಗಿರ್ಬೋದು ಎಲ್ಲನೂ ಕಂಪ್ಲೀಟ್ ಆಯಿತು. ಇವಾಗ ಏನಿದ್ರು ಬರೀ ಕಾಲೇಜ್ನ ಹಾಕ್ಕೊಳ್ಬೇಕು ಇವಾಗ. ಆ್ಯಂಡ್ ಇವಾಗ ಜ್ಯುವೆಲ್ಸ್ ಹಾಕ್ಕೊಳ್ತಾ ಇದ್ದೀನಿ. ಜ್ಯುವೆಲ್ಸ್ ಹಾಕ್ಕೊಂಡ್ಮೇಲೆ ನನ್ನ ಫೈನಲ್ ಲುಕ್ ಹೇಗಿರುತ್ತೆ ಅಂತ ತೋರಿಸ್ತೀನಿ, ವೆಯ್ಟ್ ಮಾಡಿ. ಸ್ವಲ್ಪ ಗ್ರೀನರಿ ಇರೋ ಜಾಗಕ್ಕೆ ಆ್ಯಂಡ್ ತುಂಬ ಲೈಟ್ ಇರೋ ಜಾಗಕ್ಕೆ ಬಂದ್ವಿ ಫೋಟೋಸ್ ತಗೊಳ್ಳೋಣ ಅಂತ. ಆ್ಯಂಡ್ ನೀವು ನೋಡ್ತಾ ಇದ್ದೀರೋ ಫೋಟೋಶೂಟ್ ನಡೀತಾ ಇದೆ. ನಾನು ನೋಡಿದ್ರಿ ಅಲ್ವಾ ನನ್ನ ಮೇಕಪ್ ಎಷ್ಟು ಚೆನ್ನಾಗಿ ಕೂತಿತ್ತು ಅಂತ. ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಆಗ್ತಿತ್ತು. ಆ್ಯಂಡ್ ನನ್ನದು ಸ್ವೆಟ್ ಬಾಡಿ ಆಗಿರೋದ್ರಿಂದ ನನಗಂತೂ ತುಂಬಾ ಸ್ವೆಟ್ ಆಗ್ತಾಯಿತ್ತು. ಆ್ಯಂಡ್ ಫೋಟೋಶೂಟ್ ಕೂಡ ಚೆನ್ನಾಗಾಯಿತು. ನಮ್ಮ ಶೆಡ್ ಹತ್ರ ಬಂದಿದ್ವಿ, ಆ್ಯಂಡ್ ನನಗೆ ಒಳ್ಳೊಳ್ಳೆ ಫೋಟೋಸ್ ಕೂಡ ಸಿಕ್ತು. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಸಾಕಷ್ಟು ನಮ್ಮ ಕ್ಯೂಟಿ ಪೈಸ್ನ ಮೀಟ್ ಮಾಡಿದೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಅವರಿಗೆಲ್ಲ ಕಡಲ್ ಮಾಡ್ತಾ ನಾನು ಅವ್ರ ಜೊತೆನೂ ಒಂದೆರಡು ಚೆನ್ನಾಗಿರೋ ಪಿಕ್ಸ್ನ ತೊಗೊಂಡೆ. ಆ್ಯಂಡ್ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗಂತೂ ಅವ್ರ ಜೊತೆ ಎಲ್ಲ ಫೋಟೋಸ್ ತೊಗೊಳ್ಬೇಕಾದ್ರೆ.
ಆ ಕರ್ಗುಳಲ್ಲಿದ್ದಿದ್ದು ಇನೋಸೆನ್ಸ್ ಆಗಿರ್ಬೋದು, ಆ ತುಂಟಾಟ ಆಗಿರ್ಬೋದು ತುಂಬಾ ಇಷ್ಟ ಆಗ್ತಿತ್ತು. ಆ್ಯಂಡ್ ಅದು ನಾನು ಹೇಳಿದ ಮಾತು ಕೇಳ್ತಾನೆ ಇಲ್ಲ, ಅದಕ್ಕೆ ಕಾಟ ಕೊಡ್ತಿರೋ ಥರ ಅನ್ನಿಸ್ತಾ ಇತ್ತು. ಬಟ್ ಸ್ಟಿಲ್ ನಾನು ಅದ್ರ ಜೊತೆ ಎಲ್ಲ ಫೋಟೋ ತಗೊಂಡೆ, ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಬಂದು ನನ್ನ ಫೈನಲ್ ಫೋಟೋಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.